ಜೈ ಹಿಂದ್, ವೆಲ್ಕಮ್ ಟು ತೇಜಸ್ ಈಸಿ ಇಂಗ್ಲಿಷ್. ಸ್ನೇಹಿತರೆ, ಇವತ್ತು ನಾವು ದಿನನಿತ್ಯ ಮಾತನಾಡುವಂತಹ 25 ಪ್ರಮುಖ ಇಂಗ್ಲಿಷ್ ವಾಕ್ಯಗಳನ್ನು ನೋಡ್ತಾ ಹೋಗ್ತೀವಿ. ಮೊದಲ ವಾಕ್ಯ ಈ ರೀತಿ ಇದೆ: ಅವನು ಹೆದರಿದ್ದಾನೆ, ಅವನು ಹೆದರಿದ್ದಾನೆ. ಹಿ ವಾಸ್ ಫ್ರೈಟನ್ಡ್, ಹಿ ವಾಸ್ ಫ್ರೈಟನ್ಡ್. ನನಗೆ ಐಸ್ ಕ್ರೀಮ್ ಕೊಡಿಸಿ, ನನಗೆ ಐಸ್ ಕ್ರೀಮ್ ಕೊಡಿಸಿ ಅಂತ ಕೇಳುವ ಸಂದರ್ಭದಲ್ಲಿ ಗೆಟ್ ಮೀ ಐಸ್ ಕ್ರೀಮ್, ಗೆಟ್ ಮೀ ಐಸ್ ಕ್ರೀಮ್. ನಿನ್ನ ಜೀವನ ಹಾಳು ಮಾಡಿಕೊಳ್ಳಬೇಡ, ನಿನ್ನ ಜೀವನವನ್ನು ಹಾಳು ಮಾಡ್ಕೋಬೇಡ. ಸಾಮಾನ್ಯವಾಗಿ ನಾವು ನಿನ್ನ ಲೈಫ್ ಸ್ಪಾಯ್ಲ್ ಮಾಡ್ಕೋಬೇಡ ಅಂತ ಹೇಳ್ತೀವಿ. ಸೊ ಅದನ್ನು ಕಂಪ್ಲೀಟಾಗಿ ಇಂಗ್ಲೀಷಾಗಿ ಹೇಳಬೇಕಾದ್ರೆ ಡೋಂಟ್ ಸ್ಪಾಯ್ಲ್ ಯುವರ್ ಲೈಫ್, ಡೋಂಟ್ ಸ್ಪಾಯ್ಲ್ ಯುವರ್ ಲೈಫ್. ನನಗೆ ಆದೇಶ ಮಾಡುವ ಯಾವುದೇ ಅಧಿಕಾರ ನಿನಗಿಲ್ಲ, ನನಗೆ ಆದೇಶ ಮಾಡುವ ಯಾವುದೇ ಅಧಿಕಾರ ನಿನಗೆ ಇಲ್ಲ. ಯು ಹ್ಯಾವ್ ನೋ ರೈಟ್ ಟು ಆರ್ಡರ್ ಮೀ, ಯು ಹ್ಯಾವ್ ನೋ ರೈಟ್ ಟು ಆರ್ಡರ್ ಮೀ. ನನಗೆ ಅರ್ಥ ಆಗಿಲ್ಲ, ನನಗೆ ನೀನು ಹೇಳಿದ ಅರ್ಥ ಆಗಿಲ್ಲ ಅಂತ ಹೇಳ್ತೀವಲ್ಲ, ಐ ಕಾಂಟ್ ಅಂಡರ್ಸ್ಟ್ಯಾಂಡ್, ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ನನಗೆ ನೋಡಲು ಬಿಡು, ನನಗೆ ನೋಡಲು ಬಿಡು. ಲೆಟ್ ಮಿ ಸಿ, ಲೆಟ್ ಮಿ ಸಿ. ಇದೇ ನನಗೆ ಮಾತಾಡಲು ಬಿಡು ಅಂತ ಹೇಳಬೇಕಾದ್ರೆ ಲೆಟ್ ಮಿ ಟಾಕ್ ಅಥವಾ ಲೆಟ್ ಮಿ ಸ್ಪೀಕ್, ಈ ರೀತಿ ಹೇಳ್ತೀವಿ. ಲೆಟ್ ಮಿ ಅಂದರೆ ಬಿಟ್ಬಿಡು ಅಂಥೇಳಿ. ನನಗೆ ನೋಡಲು ಬಿಡು, ಲೆಟ್ ಮಿ ಸಿ. ತುಂಬ ಸಮಯ ಆಗಿದೆ, ತುಂಬ ಸಮಯ ಆಗಿದೆ. ಇಟ್ಸ್ ಟೂ ಲೇಟ್, ಇಟ್ಸ್ ಟೂ ಲೇಟ್. ವಿಷಯಕ್ಕೆ ಬಾ, ವಿಷಯಕ್ಕೆ ಬಾ. ತುಂಬ ಸುತ್ತಿ ಬಳಸಿ ಮಾತಾಡಬೇಡ, ವಿಷಯಕ್ಕೆ ಬಾ ಅಂತ ಹೇಳ್ತೀವಲ್ಲ. ಕಮ್ ಟು ದ ಪಾಯಿಂಟ್, ಕಮ್ ಟು ದ ಪಾಯಿಂಟ್. ನನಗೆ ಭಯ ಆಗಿದೆ, ನನಗೆ ಭಯ ಆಗಿದೆ. ಐ ಆಮ್ ಸ್ಕೇರ್ಡ್, ಐ ಆಮ್ ಸ್ಕೇರ್ಡ್. ಅವನು ಪ್ರಾಮಾಣಿಕ, ಅವನು ಪ್ರಾಮಾಣಿಕ. ಹೀ ಈಸ್ ಆನೆಸ್ಟ್, ಹೀ ಈಸ್ ಆನೆಸ್ಟ್. ಇದು ನಿನ್ನದ, ಇದು ನಿಂದ ಅಂತ ಕೇಳ್ತೀವಲ್ಲ. ಈಸ್ ಇಟ್ ಯುವರ್ಸ್, ಈಸ್ ಇಟ್ ಯುವರ್ಸ್. ನೀನು ಹುಚ್ಚನ, ನೀನು ಹುಚ್ಚನ, ಹೀಗೆಲ್ಲ ಮಾತಾಡ್ತಿದೆಯಲ್ಲ ಅಂತ ನಾವು ಕೇಳ್ತೀವಿ. ಅಥವಾ ಈ ರೀತಿ ಮಾಡ್ತಿದೆಯಲ್ಲ, ನೀನು ಹುಚ್ಚನ ಕೇಳ್ತೀವಿ. ಆರ್ ಯು ಮ್ಯಾಡ್, ಆರ್ ಯು ಮ್ಯಾಡ್. ನಿನ್ನ ಮೇಲೆ ನಿನಗೆ ನಿಯಂತ್ರಣ ಇರಲಿ, ನಿನ್ನ ಮೇಲೆ ನಿನಗೆ ಕಂಟ್ರೋಲ್ ಇರಲಿ ಅಂತ ಹೇಳ್ತೀವಿ. ಅಥವಾ ನಿನ್ನ ಮೇಲೆ ನಿನಗೆ ನಿಯಂತ್ರಣ ಇರಲಿ ಅಂತ ಹೇಳ್ತೀವಿ. ಕಂಟ್ರೋಲ್ ಯುವರ್ ಸೆಲ್ಫ್, ಕಂಟ್ರೋಲ್ ಯುವರ್ ಸೆಲ್ಫ್. ನೀನು ಅಲ್ಲಿದೀಯಾ, ನೀನು ಅಲ್ಲಿದೀಯಾ ಈಗ ಅಂತ ಕೇಳ್ತೀವಲ್ಲ. ಆರ್ ಯು ದೇರ್, ಆರ್ ಯು ದೇರ್. ನಾನು ನಿನ್ನನ್ನು ದ್ವೇಷಿಸ್ತೀನಿ, ನಾನು ನಿನ್ನನ್ನು ದ್ವೇಷಿಸ್ತೀನಿ, ನಿನ್ನ ಕಂಡ್ರೆ ನಂಗೆ ಆಗಲ್ಲ. ಐ ಹೇಟ್ ಯು, ಐ ಹೇಟ್ ಯು. ನಾನು ತಯಾರಾಗಿಲ್ಲ, ನಾನಿನ್ನೂ ರೆಡಿಯಾಗಿಲ್ಲ ಅಂತೇಳಿ ಸಾಮಾನ್ಯವಾಗಿ ಹೇಳ್ತೀವಿ. ಅದನ್ನು ನಾವು ಕಂಪ್ಲೀಟಾಗಿ ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಐ ಆಮ್ ನಾಟ್ ರೆಡಿ, ಐ ಆಮ್ ನಾಟ್ ರೆಡಿ. ಊಟ ಬಡಿಸಿ, ಊಟ ಬಡಿಸಿ. ಸರ್ವ್ ದ ಫುಡ್, ಸರ್ವ್ ದ ಫುಡ್. ಇದನ್ನು ಫುಡ್ ಅಂತ ನಾವು ಪ್ರೊನೌನ್ಸಿಯೇಷನ್ ಮಾಡಬೇಕು. ಸಾಮಾನ್ಯವಾಗಿ ಫುಡ್ ಅಂತೀವಿ, ಇಟ್ಸ್ ಓಕೆ. ಸರ್ವ್ ದ ಫುಡ್. ನೀವು ಹೋಗ್ತಿದ್ದೀರಾ, ನೀವು ಅಲ್ಲಿ ಹೋಗ್ತಿದ್ದೀರಾ ಕೇಳ್ತೀವಿ. ಆರ್ ಯು ಗೋಯಿಂಗ್. ನೀವು ಅಲ್ಲಿ ಹೋಗ್ತಿದ್ದೀರಾ ಕೇಳಬೇಕಾದ್ರೆ ಆರ್ ಯು ಗೋಯಿಂಗ್ ದೇರ್, ಆರ್ ಯು ಗೋಯಿಂಗ್ ದೇರ್. ನನಗೆ ಇಬ್ಬರು ಇಷ್ಟ. ಯಾರು ಇಷ್ಟ ಅಂತೇಳಿ ಕೇಳುವ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಸಿನಿಮಾ ನಟರನ್ನು ಕೇಳಿದಾಗ ಇಬ್ಬರನ್ನು ಹೆಸರಿಸಿ ಯಾರಿಷ್ಟ ಕೇಳಿದಾಗ ಇಬ್ಬರು ಇಷ್ಟ ಅಂತೀವಿ. ಆಗ ನಾವು ಈ ರೀತಿ ಹೇಳಬೇಕು: ಐ ಲೈಕ್ ಬೋತ್, ಐ ಲೈಕ್ ಬೋತ್. ನಿನ್ನ ಮೊಬೈಲ್ ಚಾರ್ಜ್ ಮಾಡ್ಕೊ, ನಿನ್ನ ಮೊಬೈಲ್ ಚಾರ್ಜ್ ಮಾಡಿಕೊ. ಚಾರ್ಜ್ ಯುವರ್ ಮೊಬೈಲ್, ಚಾರ್ಜ್ ಯುವರ್ ಮೊಬೈಲ್. ಈ ಪುಸ್ತಕವನ್ನು ನಾನು 2 ದಿನದಲ್ಲಿ ಓದಿದೆ, ಅಥವಾ ಈ ಪುಸ್ತಕ ಓದೋಕ್ಕೆ ನನಗೆ 2 ದಿನ ಹಿಡಿತು ಅಂತ ಹೇಳಬೇಕಾದ್ರೆ ಐ ರೀಡ್ ದ ಬುಕ್ ಇನ್ 2 days, ಐ ರೀಡ್ ದ ಬುಕ್ ಇನ್ 2 days. ಅದನ್ನೇ ಇನ್ನೊಂದು ರೀತಿ ಹೇಳ್ಬೋದು: ಇಟ್ ಟುಕ್ ಮೀ 2 days ಟು ರೀಡ್ ದ ಬುಕ್, ಇಟ್ ಟುಕ್ ಮೀ 2 days ಟು ರೀಡ್ ದ ಬುಕ್. ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಅಂತ ಹೇಳ್ತೀವಲ್ಲ. ಐ ಡೋಂಟ್ ನೋ, ಐ ಡೋಂಟ್ ನೋ. ಅವನನ್ನು ಒಳಗೆ ಕರ್ಕೊಂಡು ಬನ್ನಿ, ಅವನನ್ನು ಒಳಗೆ ಕರ್ಕೊಂಡು ಬನ್ನಿ ಹೇಳ್ತೀವಲ್ಲ. ಬ್ರಿಂಗ್ ಹಿಮ್ ಇನ್, ಬ್ರಿಂಗ್ ಹಿಮ್ ಇನ್. ನಾನು ಭಾಗವಹಿಸ್ತೀನಿ, ನಾನು ಭಾಗವಹಿಸ್ತೀನಿ. ಐ ವಿಲ್ ಪಾರ್ಟಿಸಿಪೇಟ್, ಐ ವಿಲ್ ಪಾರ್ಟಿಸಿಪೇಟ್. ಯಾರು ಬಂದಿಲ್ಲ, ಯಾರಾದರೂ ಬಂದಿದ್ದಾರಾ ಕೇಳುವ ಸಂದರ್ಭದಲ್ಲಿ ಅದಕ್ಕೆ ರೆಸ್ಪಾನ್ಸ್ ಆಗಿ ನಾವು ಹೇಳ್ತೀವಿ ಯಾರು ಬಂದಿಲ್ಲ ಅಥವಾ ಇನ್ನೂ ಯಾರು ಬಂದಿಲ್ಲ. ನೋಬಡಿ ಕಮ್, ನೋಬಡಿ ಕಮ್. 25ನೆಯ ವಾಕ್ಯ ಈ ರೀತಿದೆ: ಕರೆಂಟ್ ಹೋಗಿದೆ ಅಂತೇಳಿ. ಸಾಮಾನ್ಯವಾಗಿ ಮಲೆನಾಡಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ತುಂಬ ಸರಿ ಆಗುವಂಥ ಇನ್ಸಿಡೆಂಟ್ ಇದು. ಅವಾಗವಾಗ ಕರೆಂಟ್ ಹೋಗ್ತಾ ಇರುತ್ತೆ. ಅದನ್ನು ಇಂಗ್ಲೀಷಲ್ಲಿ ಹೇಗೆ ಹೇಳೋದು ಅಂತೇಳಿ ಈ ವಾಕ್ಯವನ್ನು ಸರಿಯಾದ ಇಂಗ್ಲೀಷ್ ಸೆಂಟೆನ್ಸನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ದಿನನಿತ್ಯ ಹೇಗೆ ಸಣ್ಣ ಸಣ್ಣ ಇಂಗ್ಲೀಷ್ ವಾಕ್ಯಗಳನ್ನು ಕಲಿತಾ ನಾವು ಸಂಪೂರ್ಣವಾಗಿ ಇಂಗ್ಲೀಷ್ ಮಾತಾಡೋದನ್ನು ಕಲಿಯೋಣ ಅನ್ನುವಂಥ ಆಶಯವನ್ನು ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.